ಪವರ್ ಟಿವಿ ಯಾವ ವಿಚಾರವನ್ನು ಕೂಡ ದಾಖಲೆ ಇಲ್ಲದೆ ಸಾಕ್ಷಿಗಳಿಲ್ಲದೆ ಮಾತನಾಡಿದ್ದೇ ಇಲ್ಲ. ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ನಿಂತ್ಕೊಳ್ತೀವಿ, ಸತ್ಯದ ಪರ ನಿಂತ್ಕೊಳ್ತೀವಿ ಅಂತ ಅಂದಾಗ ಟೀಕಾ ಪ್ರಹಾರಗಳು ಬರ್ತಾನೆ ಇರುತ್ತೆ. ನಮ್ಮನ್ನ ಟ್ರೋಲ್ ಮಾಡೋರು ಕೂಡ ಜಾಸ್ತಿ ಇರ್ತಾರೆ. ಏನ್ರಿ ಮಾತಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಸೂಟ್ ಕೇಸ್ ಬಂತು, ಬಕೆಟ್ ಅಲ್ಲಿ ಎಷ್ಟು ಬಂತು ಅಂತ ಕೇಳೋರು ಸಾಕಷ್ಟು ಜನ ಇರ್ತಾರೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಸೆಡ್ ಹೊಡೆದು ಸತ್ಯದ ಪರವಾಗಿ ನಿಂತ್ಕೊಂಡಿದ್ದು ನಿಮ್ಮ ಪವರ್ ಟಿವಿ ಮಾಡಿದಂತಹ ಈ ಒಂದು ವರದಿ ಏನಿತ್ತು, ಇದಕ್ಕೆ ಜಯ ಸಿಕ್ಕಿದೆ. ಸುಳ್ಳುಗಳ ಪ್ರವಾಹಕ್ಕೆ ಎದೆಯೊಡ್ಡಿ ನಿಂತ್ಕೊಂಡಿದ್ದು ಪವರ್ ಟಿವಿ. ಷಡ್ಯಂತ್ರ, ಕುತಂತ್ರ, ಕುಯುಕ್ತಿ ಇದೆಲ್ಲದಕ್ಕೂ ಪವರ್ ಟಿವಿ ಸೆಡ್ ಹೊಡೆದು ನಿಂತ್ಕೊಂಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಿಂತಿದ್ದಕ್ಕೆ ಟೀಕಾ ಪ್ರಹಾರ ಮಾಡಲಾಯಿತು. ಎಲ್ಲ ಟೀಕೆಗಳ ಬಾಣಗಳನ್ನ ಎದುರಿಸಿ ನಿಂತ್ಕೊಂಡಿದ್ದು ನಿಮ್ಮ ಪವರ್ ಟಿವಿ. ವೈಯಕ್ತಿಕ ಟೀಕೆಗಳನ್ನ ಮಾಡಿದ್ರು, ಸಂಸ್ಥೆಯ ಮೇಲೆ ಟೀಕೆಗಳನ್ನ ಮಾಡಿದ್ರು. ಸತ್ಯ ಧರ್ಮಕ್ಕಾಗಿ ದಿಟ್ಟತನದಿಂದ ವರದಿ ಮಾಡಿದ್ದು ವೀಕ್ಷಕರೇ ನಿಮ್ಮ ಪವರ್ ಟಿವಿ. ಇದು ನೀವೆಲ್ಲ ಕೊಟ್ಟಂತ ಶಕ್ತಿಯಿಂದ ಆಗಿರೋದು. ಕೊನೆಗೂ ಕೂಡ ಪವರ್ ಟಿವಿಯ ನ್ಯಾಯಪರ ನಿಲುವಿಗೆ ಅತ್ಯಂತ ದೊಡ್ಡ ಗೆಲುವು ಸಿಕ್ಕಿದೆ. ಯಾವುದಾದ್ರೂ ಆಗ್ಲಿ ಸತ್ಯದ ಪರ ನಿಂತ್ಕೊಂಡ್ರೆ ದೇವರು ಕೂಡ ಜೊತೆಯಲ್ಲಿ ನಿಂತ್ಕೊಳ್ತಾನೆ ಅನ್ನೋದಕ್ಕೆ ಈ ಪ್ರಕರಣ ಇದೆಯಲ್ಲ, ಇದು ಬಹುದೊಡ್ಡ ಗೆಲುವು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಎಲ್ಲ ಅಂತೆಕಂತೆಗಳಿಗೆ SIT ಫುಲ್ ಸ್ಟಾಪ್ ಇಟ್ಟಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಲ್ಲ ಅಂತೆಕಂತೆಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ. ವಿಚಾರಣೆ ವೇಳೆ ಆ ಅನಾಮಿಕ ಭೀಮಾ ಇದನ್ನಲ್ಲ, ಎಲ್ಲ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಯಾರದ್ದೋ ಅಣತಿಯಂತೆ ವರ್ತಿಸಿದ್ದಾಗಿ ಭೀಮಾ ಹೇಳಿಕೆ ಕೊಟ್ಟಿದ್ದಾನೆ. ಯಾವಾಗ ಅವನು ಬುಡಕ್ ಬಂತೋ, ಇನ್ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತೋ, ತಪ್ಪೊಪ್ಕೊಂಡಿದ್ದಾನೆ. ಕೆಲವರು ನನಗೆ ಜೀವ ಬೆದರಿಕೆ ಹಾಕಿದ್ರು, ಹಾಗಾಗಿ ನಾನು ಈ ರೀತಿ ಮಾಡಿಬಿಟ್ಟೆ, ಅವ್ರು ಹೇಳಿದಂತೆ ಮಾಡಿದೆ ಅಂತ SIT ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಆರಂಭದಿಂದಲೂ ಇದನ್ನೇ ಪ್ರತಿಪಾದಿಸಿತ್ತು ಪವರ್ ಟಿವಿ. ಇದನ್ನ ಹೇಳಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಕೂತ್ಕೊಂಡು ಕಂತೆ ಕಮೆಂಟ್ಗಳನ್ನ ಹಾಕ್ತಾ ಇದ್ರಲ್ವಾ, ಅಂಥವ್ರಿಗೆ ಈ ಸುದ್ದಿಯನ್ನ ಡೆಡಿಕೇಟ್ ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, ದುಷ್ಟ ತಿಮರೋಡಿ ಗ್ಯಾಂಗ್ ನ ಮತ್ತಷ್ಟು ಸೀಕ್ರೆಟ್ ಅನ್ನ ನಿಮ್ಮ ಪವರ್ ಟಿವಿ ಬಹಿರಂಗಗೊಳಿಸ್ತಾ ಇದೆ. ಪವರ್ ಟಿವಿ ರಿವೀಲ್ ಮಾಡ್ತಾ ಇದೆ ಮತ್ತೊಂದು ಬಹುದೊಡ್ಡ ರಹಸ್ಯವನ್ನ. ಇದು ಪವರ್ ಟಿವಿ ವಿಶೇಷ ತನಿಖಾ ತಂಡದ ಕಾರ್ಯಾಚರಣೆ. ನಾವು ಯಾವಾಗ್ಲೂ ಪವರ್ SIT ಅಂತ ಹೇಳ್ತೀವಿ. ಪವರ್ ಟಿವಿದೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಆ ಪವರ್ SIT ಕಾರ್ಯಾಚರಣೆಯನ್ನ ನಡೆಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆದಂತಹ ಷಡ್ಯಂತ್ರವನ್ನ ಬಯಲು ಮಾಡ್ತಾ ಇದೀವಿ ಇವತ್ತು. ಕುತಂತ್ರಿ ಗಿರೀಶ್ ಮಟ್ಟಣ್ಣನವರನ್ನ ಪಿತೂರಿ ಏನಿತ್ತು ಬಟಾ ಬಯಲಾಗುತ್ತೆ. ಗಿರೀಶ್ ಮಟ್ಟಣ್ಣನವರನ್ನ ಒಳ ಸಂಚನ್ನ ನಿಮ್ಮ ಪವರ್ ಟಿವಿ ಇವತ್ತು ಬಿಚ್ಚಿಡ್ತಾ ಇದೆ ವೀಕ್ಷಕರೇ. ಈ ದುಷ್ಟ ತಿಮರೋಡಿ ಇದಾರಲ್ಲ, ಇವ್ರು ಅಂತಿಂತ ಗ್ಯಾಂಗ್ ಅಲ್ಲ, ಇದು ಬಹಳ ದೊಡ್ಡ ಗ್ಯಾಂಗ್. ಇದು ಮಹೇಶ್ ತಿಮರೋಡಿ ಮತ್ತೆ ಈ ಮಟ್ಟಣ್ಣನವರಿದಾರಲ್ಲ, ಇವ್ರಿಬ್ರೇ ಅಲ್ಲ, ಇವ್ರ ಹಿಂದೆ ಬಹಳ ದೊಡ್ಡ ಗ್ಯಾಂಗ್ ಇದೆ. ದೊಡ್ಡ ಕುತಂತ್ರವನ್ನ ಮಾಡೋದಕ್ಕೆ ನಿಂತ್ಕೊಂಡಿದ್ರು. ಈ ಎಲ್ಲ ಕುತಂತ್ರಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ನೋಡಿ. 1 ವರ್ಷದ ಹಿಂದೆನೆ ಆ ಅನಾಮಿಕ ಭೀಮನನ್ನ ಈ ಗಿರೀಶ್ ಮೆಟ್ಟಣ್ಣನವರ್ ಸಂಪರ್ಕ ಮಾಡಿದ್ದ. ಕಳೆದ 1 ವರ್ಷದಿಂದ ಆ ಭೀಮನ ಜೊತೆಗೆ, ಸೋಕಾಲ್ಡ್ ಭೀಮನ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಇವರು. ಸುಳ್ಳು ಕತೆ ಹೇಳಿ ದೂರ್ ಕೊಡ್ಸೋದಕ್ಕೆ ಪ್ಲಾನ್ ಮಾಡಿದ್ರು. ಇವ್ರ ಯೋಗ್ಯತೆಗೆ ಇವ್ರ ಮಾತನ್ನ ಯಾರು ನಂಬಲ್ಲ. ಸೊ ಅವನನ್ನ ಕರ್ಕೊಂಡ್ಬಂದು ಮಿಕಾ ಮಾಡಿದ್ರು. ಇಲ್ಲಿ 2024 ಜೂನ್ ತಿಂಗಳ ಕೊನೆ ವಾರದಲ್ಲಿ ಅನಾಮಿಕನನ್ನ ಸಂಪರ್ಕ ಮಾಡ್ತಾರೆ. ಅಲ್ಲಿಂದ ನಿರಂತರವಾಗಿ ಭೀಮನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಗಿರೀಶ್ ಮಟ್ಟಣ್ಣನವರ್. ಭೀಮನ ಸಂಪರ್ಕದ ಡೀಟೇಲ್ಸ್ ಕೂಡ ನಮಗ್ ಸಿಕ್ಕಿದೆ. ಪವರ್ ಟಿವಿ ತನಿಖೆ ವೇಳೆ ಮಟ್ಟಣ್ಣ ಹಾಗೂ ಭೀಮನ ನಂಟು, ಎಂಥ ನಂಟು ಇವ್ರದು, ಎಂಥ ಸಹೋದರ ಬಾಂಧವ್ಯ ಇವ್ರದು ಅನ್ನೋದು ಬಟಾ ಬಯಲಾಗಿದೆ. 1 ವರ್ಷದಿಂದಲೂ ಕೂಡ ನಿರಂತರವಾಗಿ ಗಿರೀಶ್ ಮಟ್ಟಣ್ಣನವರ್ ಆ ಸೋಕಾಲ್ಡ್ ಭೀಮನ ಸಂಪರ್ಕದಲ್ಲಿರ್ತಾನೆ. ಅವರನ್ನ ತಮಿಳುನಾಡಿಂದ ಕರ್ಕೊಂಡ್ಬಂದು ಅವನನ್ನ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಅವನಿಗೆ ಟ್ರೈನಿಂಗ್ ಕೊಡ್ತಾರೆ. 2024 ಜುಲೈ ತಿಂಗಳ ಮೊದಲ ವಾರದಲ್ಲಿ ಮತ್ತೆ ಸಂಪರ್ಕ ಮಾಡ್ತಾನೆ ಗಿರೀಶ್ ಮಟ್ಟಣ್ಣನವರ್. ಭೀಮಮ್ಮನನ್ನ ಸಂಪರ್ಕ ಮಾಡಿಬಿಟ್ಟು ಕತೆ ರೂಪಿಸ್ತಾನೆ. ಸ್ಕ್ರಿಪ್ಟು ಎಲ್ಲ ರೆಡಿ ಇರುತ್ತೆ. ಧರ್ಮಸ್ಥಳದ ವಿರುದ್ಧ ಆಗಲೇ ಈ ಮಟ್ಟಣ್ಣ ಸಂಚನ್ನ ರೂಪಿಸಿರ್ತಾನೆ. 2024 ಮೊದಲ ವಾರ 3 ಸಲ ಭೀಮನ ಜೊತೆಗೆ ಸಂಭಾಷಣೆ ನಡೆಸಿದಾನೆ. ಜುಲೈ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ಭೀಮನ ಮನವೊಲಿಕೆ ಮಾಡ್ತಾರೆ. ಅವನೇನು ಭೀಮ ಇವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿರೋಲ್ಲ. ಹಂತಂತವಾಗಿ ಅವನನ್ನ ಕನ್ವಿನ್ಸ್ ಮಾಡ್ತಾರೆ, ಅವನನ್ನ ರೆಡಿ ಮಾಡ್ತಾರೆ. 2024 ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಭೀಮನನ್ನ ಮನವೊಲಿಕೆ ಮಾಡಿ ಆಗಲೇ ಶ್ರೀ ಕ್ಷೇತ್ರದ ವಿರುದ್ಧ ಭೀಮನನ್ನ ಎತ್ಕಟ್ಟಿದ್ದ ಈ ಮಟ್ಟಣ್ಣನವರ್ ನೋಡಿ, ತಮಿಳುನಾಡಿಂದ ಆ ಭೀಮನನ್ನ ಇಲ್ಲಿಗೆ ಕರ್ಕೊಂಡು ಬಂದು ಹಂತಂತವಾಗಿ ಅವನನ್ನ ಟ್ರೈನ್ ಅಪ್ ಮಾಡ್ತಾರೆ. ಅವನು ಒಪ್ಕೊಂಡಿರಲ್ಲ, ಇಲ್ಲ ನನಗೆ ಕೆಲಸ ಮಾಡಲ್ಲ ಅಂತ ಹೇಳಿರ್ತಾನೆ. ಆದರೂ ಕೂಡ ಅವನನ್ನು ಬಿಡದೆ, ಇವ್ರ ಮಾತಿಗೆ ಯಾರು ಸಪ್ಪಾಕಲ್ಲಲ್ವಲ್ಲ, ಯಾರನ್ನಾದ್ರೂ ಒಬ್ರನ್ನ ಮಿಕಾ ಮಾಡ್ಬೇಕಲ್ಲ, ಅವನನ್ನ ಟ್ರೈನ್ ಅಪ್ ಮಾಡ್ತಾರೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ಕಟ್ಟು ಕಥೆಯನ್ನ ಸೃಷ್ಟಿಸ್ತಾರೆ. ಸುಳ್ಳು ಕಥೆಯನ್ನ ಸೃಷ್ಟಿ ಮಾಡಿ ಅನಾಮಿಕನನ್ನ ಈ ತಂಡ ನೀಟಾಗಿ ರೆಡಿ ಮಾಡಿಬಿಟ್ಟಿತ್ತು. ನಿನಗೆ ನಾವು ಅದನ್ನ ಕೊಡ್ತೀವಿ, ನಿನ್ನ ಫ್ಯಾಮಿಲಿ ನೋಡ್ಕೋತೀವಿ, ನಿನಗೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಆಮಿಷವನ್ನ ಒಡ್ಡಿ
ಇದೇ ವರ್ಷದ ಫೆಬ್ರವರಿಯಲ್ಲಿ ಮತ್ತೊಮ್ಮೆ ಆ ಭೀಮನನ್ನ ಸಂಪರ್ಕ ಮಾಡ್ತಾರೆ. ಭೀಮನ ಜೊತೆ ಮಾತನಾಡಿ ಅವನನ್ನ ಈ ಮಟ್ಟಣ್ಣನವರ್ ರೆಡಿ ಮಾಡಿಬಿಟ್ಟಿದ್ದ. ಸೌಜನ್ಯ ಕೇಸ್ ಉಲ್ಟಾ ಹೊಡಿತಲ್ಲ, ಯಾವಾಗ ಸೌಜನ್ಯ ಕೇಸಲ್ಲಿ ಏನೂ ಸಿಗ್ಲಿಲ್ವೋ, ಇವ್ರಿಗೆ ಏನೂ ಮಾಡ್ಕೊಳ್ಳೋದಕ್ಕಾಗ್ಲಿಲ್ವೋ, ಆಗ ಭೀಮನ ಮೊರೆ ಹೋಗ್ತಾರೆ. ಆರಂಭದಲ್ಲಿ ಈ ಕೆಲಸ ಮಾಡೋದಕ್ಕೆ ಆ ಅನಾಮಿಕ ಭೀಮ ನಿರಾಕರಿಸಿರ್ತಾನೆ. ನೋ, ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳಿರ್ತಾನೆ. ಆದರೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಕಟ್ಟುಕತೆಯನ್ನ ಸೃಷ್ಟಿ ಮಾಡಿ ಆ ಭೀಮನನ್ನ ಇವರು ತಯಾರಿ ಮಾಡ್ತಾರೆ. ಆರಂಭದಲ್ಲಿ ಆತ ಒಪ್ಕೊಂಡಿರೋದಿಲ್ಲ, ಹಂತ ಹಂತವಾಗಿ ಅವನನ್ನ ತಯಾರು ಮಾಡುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ಇವರ ಆಟಗಳಿಗೆ, ಇವರ ಸ್ಕ್ರಿಪ್ಟ್ಗೆ ಯಾರಾದ್ರೂ ಒಬ್ಬ ಆಕ್ಟ್ ಮಾಡೋಕೆ ಒಬ್ಬ ನಟ ಬೇಕಲ್ಲ, ಯಾರನ್ನಾದ್ರೂ ಮುಂದೆ ಬಿಡಬೇಕಲ್ಲ, ಇವ್ರನ್ನ ಯಾರು ಕೇಳ್ತಾ ಇಲ್ವಲ್ಲ ಅಂತ ಹೇಳಿ. ಎಸ್ ಸರ್, ಇವತ್ತು ಪವರ್ ಟಿವಿ ಮತ್ತೊಂದಷ್ಟು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಬಹಿರಂಗಗೊಳಿಸ್ತಾ ಇದೆ. ಅಂದ್ರೆ ಇವ್ರು ಹೆಂಗೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ರೀತಿಯ ಭೀಮನನ್ನ ತಮಿಳ್ನಾಡಿಂದ ಕರ್ಕೊಂಡ್ಬಂದ್ರು, ಅವನ್ ಬ್ರೈನ್ ಹೆಂಗ್ ವಾಶ್ ಮಾಡ್ತಾರೆ, ಅವನ ಕೈಲಿ ಬುರುಡೆ ಹೆಂಗ್ ತಂದು ಕೊಡ್ತಾರೆ, ಯಾವ ರೀತಿ ಗಿರೀಶ್ ಮಟ್ಟಣ್ಣನವರು ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾನೆ ಅನ್ನೋದ್ರ ಬಗ್ಗೆ ಇವತ್ತು ಬಹಿರಂಗಗೊಳಿಸ್ತಾ ಇದ್ದೀವಿ. ಇವತ್ತು ಧರ್ಮಕ್ಕೆ ವಿಜಯ ಆಗಿದೆ. ನೀವು ಸ್ಟಾರ್ಟಿಂಗಲ್ಲೇ ಓದಿದ್ರಿ, ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದೊಟ್ಟಿಗೆ ಯಾರು ನಿಂತ್ಕೋತಾರೆ, ಧರ್ಮ ಅವರನ್ನು ಕಾಯುತ್ತೆ. ಧರ್ಮವನ್ನು ಯಾರು ರಕ್ಷಣೆ ಮಾಡಲಿಕ್ಕೆ ತಮ್ಮನ್ನು ತಾನು ಸಮರ್ಪಿಸಿಕೊಳ್ತಾರೆ, ಧರ್ಮ ಅವರನ್ನು ರಕ್ಷಿಸುತ್ತೆ, ಧರ್ಮ ಅವರನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಈ ಧರ್ಮ ಯುದ್ಧವನ್ನು ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ನಾವು ಇದನ್ನು ಧರ್ಮ ಯುದ್ಧ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ, ಯುದ್ಧ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ, ಒಂದು ನ್ಯೂಸ್ ಚಾನಲ್ ಆದರೂ ಕೂಡ ಇದನ್ನು ನಾವು ಯುದ್ಧ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ನಾವು ಯುದ್ಧದ ರೀತಿಯಲ್ಲಿ ಇದನ್ನು ಎದುರಿಸಿದ್ವಿ. ಅಂದಿದ್ದನ್ನೆಲ್ಲ ಅನಿಸ್ಕೊಂಡ್ವಿ, ಮಾಡಿದ್ದನ್ನೆಲ್ಲ ಮಾಡಿಸ್ಕೊಂಡ್ವಿ, ಯಾರ್ಯಾರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ವಿ. ಆದರೂ ಕೂಡ ಧರ್ಮದೊಟ್ಟಿಗೆ ಬೇಷರತ್ತಾಗಿ ಯಾವುದೇ ಕಂಡೀಷನ್ಗಳು, ಅನ್ಕಂಡೀಷನಲ್ ಸಪೋರ್ಟ್ ಧರ್ಮದೊಟ್ಟಿಗೆ ನಾವು ಮಾಡಿದ್ವಿ. ಯಾವುದೇ ಅಪೇಕ್ಷೆವಿಲ್ಲದೆ ಧರ್ಮದೊಟ್ಟಿಗೆ ನಾವು ನಿಂತ್ಕೊಂಡ್ವಿ. ಅದೇ ರೀತಿ ನಮ್ಗನ್ನಿಸ್ತಾ ಇದೆ ಇವತ್ತು ಕೂಡ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮೊಟ್ಟಿಗೆ ಕಳೆದ 2 ವರ್ಷದಿಂದ ನಿರಂತರವಾಗಿ ಪ್ರತಿ ಹೆಜ್ಜೆಯಲ್ಲೂ ನಮ್ಮೊಟ್ಟಿಗೆ ನಿಂತ್ಕೊಂಡಿದ್ದಾರೆ ಅನ್ನುವ ಆ ದೃಢತೆ ನಮ್ಮಲ್ಲಿ ಇದೆ. ಇಲ್ಲ ಅಂದರೆ ಪವರ್ ಟಿವಿ ಆಗಲೇ ಮುಚ್ಚುವುದಾಗ ಸುಪ್ರೀಂ ಕೋರ್ಟ್ ನಮ್ಮನ್ನು ಪುನಃ ತೆರೆಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ಎಂಥ ಒತ್ತಡಗಳಲ್ಲೂ ದೇವರು ನಮ್ಮೊಟ್ಟಿಗೆ ನಿಂತ್ಕೊಂಡಿದ್ದಾರೆ ಅಂತ ಭಾವನೆ ನಮಗಿದೆ.